ಕಲಿಸ್ಬೇಡ. ಇದ್ರ ಬೀಜ ನಾವು ಈ ಹಣ್ಣಿನ ಬೀಜ ಇದು. ಈ ಹಣ್ಣೆಲ್ಲ ಅದು ಕಾಯಿ, ಚಿನ್ನಿಕಾಯಿ ಅಂತ. ಅದಕ್ಕೆ ಎಲ್ಲ ಹಾಕಿ ಅದನ್ನ ಕೊಯ್ದು ಒಳಗಿಂದೆಲ್ಲ ತೆಗೆದು ಅದು ಚಿನ್ನಿಕಾಯಿಂದ ಕಡ್ಕೊಡ್ಬೋದು. ಅಂತ ಹಣ್ಣು ಮಾಡ್ಬೋದು. ಇದು ಭಾರಿ ಒಳ್ಳೇದು ತಿನ್ನಕ್ಕೆ, ಭಾಳ ಒಳ್ಳೇದು. ಬೇಸಿಗೆದು ತಿನ್ಬೋದು, ಕಡ್ಬೋದು ಮಾಡ್ಬೋದು. ಆಮೇಲೆ ಈ ಬೀಜನ ಹುರಿದು ಒಣಗಿಸ್ಬೇಕು. ಬೀಜ ಒಣಗಿಸ್ಬೇಕು. ಬೀಜ ಒಣಗಿಸಿ ಹುರಿಬೇಕು. ಹುರಿದು ಪಟ ಅಂತ ಅದನ್ನು ತೆಗೆದು ಖಾರ ಪುಡಿ, ಉಪ್ಪು, ಎಣ್ಣೆ ಪುಡಿ ಕುಡಿತಾರೆ. ಇದಾದ ಈಗ ಇದನ್ನ ಕುಟ್ಬೇಕು. ಕುಟ್ಟಕ್ಕೆ ಒಳ್ಕೊಬೇಕು. ಇಂಥ ಒಳ್ಕೊಂಡು ಕುಟ್ಟೆ ಒಳ್ಕೊಂಡು ಅಂತ ಇದು ಒಳ್ಕೊಂಡಾಗೆಲ್ಲ ನಾವು ರುಬ್ತೇವೆ. ಏನಾರ ಹಾಕಿ 20 ವರ್ಷದ ಮತ್ತಿಡಿಸ್ಬೇಕು. ಕಲ್ಲು ಅಂತವ್ ನಾವು. ಇದೇ ಇಂಥ ಕಲ್ದಾಗೆ ನಾವು ಅರಿತಿದ್ವಿ. ಇದು ಖಾರ ರುಬ್ಬೋದು. ಖಾರ ಆಮೇಲೆ ಮಿಕ್ಸಿ ಇದು ಕೊಬ್ಬರಿ. ನಾವು ಚಿಕನ್ ಸಾರು ಮಾಡಿದಾಗ ಇದ್ರಾಗ ರುಬ್ಬೋದು. ಇದ್ರ ರುಬ್ಬಿ ಮಾಡಿದ್ದು ಒಲೆ ಮಾಡ್ತಿದ್ವಿ. ಸಾರ ಚಂದಾಗದ ಟೇಸ್ಟ್, ಭಾರಿ ಚೆನ್ನಾಗದ. ಈ ಮಿಕ್ಸಿ ಸಾರು ನಮಗೆ ಬರೋದು ಚೆನ್ನಾಗೇ ಆಗಲ್ಲ. ನಾನೇ ರುಬ್ತೇನೆ ಈಗ್ಲೂ. ನಾನು ಇದು ರುಬ್ಬಿ ಒಲೆ ಗಡಿಗೆ ಸಾರು ಮಾಡ್ತಾನೆ. ನಾನು ಅದಷ್ಟು ಗುಮ್ಮ ಗುಮ್ಮ ಅಂತದೆ ಮಾಡಿ ಒಂದಿನ ನೀವು ಮಾಡ್ಕೆ ಉಂಡ್ರಿ. ನಾ ಹೇಳ್ದಂಗೆ ಕಲ್ಲಾಗ ರುಬ್ಬಿ ಸಾರು ಮಾಡಿದ್ದು ಆಮೇಲೆ ಒಲೆಯಾಗ ಮಾಡಿ ಬೇಯಿಸ್ಬೇಕು. ಕುಕ್ಕರ್ನೇ ಬೇಡ, ದಬ್ರೆ ಪಾತ್ರೆ ಒಳಗೆ ಬೇಯಿಸ್ಬೇಕು. ಅದು ಸಾರು ಚೆನ್ನಾಗಿರ್ತತಿ. ಈಗ ಮಾಡ್ತಾರ ಸಾರ ಯಾವ್ದು ಬರೋದಂಗೆ ಕುಕ್ಕರ್ನೇ ಮಾಡಿ ಗಡಗಡ ಕೊಟ್ಟ ಮಾಡಿಬಿಡ್ತಾರೆ. ಅದು ಸರಿ ಆಗಲ್ಲ. ಮತ್ತು ಉಣ್ತೋಗುತ್ತೆ ಆದ್ಮಿನ ಮಾಡ ಸೊಸೆಯವ್ರು ಮಾಡಿದ್ದ ಊಟ ಮಾಡ್ಕೋಬೇಕು ನಾವು. ಆವಾಗ ನಿಂಗೆ ಆಗೊಂದು ಹಾಕತ್ತ. ಈಗ ನಾವು ಬೀಸ್ತೇವೆ, ಈಗೂ ಬೀಸ್ತವೆ. ರೇಟ್ ಈಗ ಅಕ್ಕಿ ಎಲ್ಲ ಹಸ್ಬಿಡ್ತದೆ ಚೆಂಡೆಗೆ. ಚೆಂಡೆಗೆ ಒಂದು ಹಸಿ ಮಾಡಿ ರವೆನ ತೊಳೆದಾಕಿ ಇದು ಅಕ್ಕಿ ತೊಳೆದಾಕಿ ಅಡ್ಕೊಂಡ್ಬಿಡ್ತದೆ ಬಿಸಿಕಲ್ಲ. ಅದ್ರಾಗೆ ಕಡುಬು ಮಾಡೋದು. ಅದ್ರಾಗ ಕಡುಬು ಮಾಡ್ತೀವಿ. ಕಡುಬು ಅಂದ್ರೆ ನಿಮಗೆ ಗೊತ್ತಿಲ್ಲ. ಕಡುಬು ಅಂದರೆ ನಾವು ಗಾಲಿಗೆ ಕೊಯ್ತೇವೆ. ಗಾಲಿಗೆ ಕೊಯ್ದು ಮಟನ್ ಸಾರಿಗೆ, ಚಿಕನ್ ಸಾರಿಗೆ ಚೆನ್ನಾಗತ್ತದ. ರಾಗಿ ರೊಟ್ಟಿ ನಾವು ಕೈಯಾಗ ತರ್ತೀವಿ. ಈ ಥರ ಅಕ್ಕಿ ರೊಟ್ಟಿ ನಾವು ಅಕ್ಕಿ ತಿನ್ನೋದು. ಜೋಳ ತಿನ್ನೋದು. ಜೋಳ ಮಾಡ್ತೀವಿ. ಇದನ್ನ ಹುಡುಗಲಿಂದ ಕುಟ್ಬೇಕು. ಖಾರ ಪುಡಿ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಪುಡಿ ಮಟ್ಟ ಇಷ್ಟು ಖಾರ ಪುಡಿ ಹಾಕ್ಬೇಕು. ಇಷ್ಟು ಉಪ್ಪು, ಬೆಳ್ಳುಳ್ಳಿ ಸಾಕು. ಸಾಕಿದ್ನ ಅಳ್ಳಿ ಕೊಡು. ಹೆಚ್ಚಿಗೆ ಹಾಕ್ಬಾರ್ದು. ಇಷ್ಟು ಕಾಳು ನೋಡ್ಕೊಂಡು ನಾವು ಹಾಕ್ಬೇಕು. ಸಾಕು ಸಾಕು ಇಷ್ಟು ಹಾಕ್ಬೇಕು. ಇಷ್ಟು ಕಾಳು ಹುರಿದವು ಇಷ್ಟು ಕಾಳು ಬೆಳ್ಳುಳ್ಳಿ ಬೀಜ ಸಾಕು. ಬೆಳ್ಳುಳ್ಳಿ ಸಾಕು. ಖಾರ ಪುಡಿ ಕಟ್ಟ ತಿಂದನಲ್ಲ ಇಲ್ಲಿ ಖಾರ ತೆಗಿಬೇಕಲ್ಲ. ಆಮೇಲೆ ಇದನ್ನು ಹಾಕಿ ಕುಟ್ಟಬೇಕು.
ಇದು ಬೇರೆ ಕುಟ್ಟೋದು, ಇದು ಕುಟ್ಟಬೇಕು. ಮಿಕ್ಸಿಗೆ ಹಾಕಿದ್ರೆ ಹಾಕತ್ತೆ. ಇದು ನಾವು ಈ ಥರ ಅರಿತಿದ್ವಿ, ಹಿಂಗೆ ಅರಿತಿದ್ವಿ. ಆಮೇಲೆ ಇದೆ ಚಟ್ನಿ ಆತು, ಪುಡಿ ಚಟ್ನಿ ಆತಿದ್ವಿ. ಟೇಸ್ಟ್ ನೋಡಿದ್ವಿ ಎಲ್ಲರೂ. ಬೀಜದ್ದು ತಕ್ಕಳೆ ಹಾಗೆ ಪುಡಿ ಚಟ್ನಿ ಚೆನ್ನಾಯ್ತಾ? ನಾವೆಲ್ಲ ಇಂಥವನ್ನೆಲ್ಲ ತಿಂದು ನಮಗೀಗ ಎಷ್ಟು ವರ್ಷ ಆಗುತ್ತಾ? 75 ವರ್ಷ. ಜನವರಿ 1950 ಇಸ್ವಿ ಜನವರಿ 1ನೇ ತಾರೀಕು. ಈಗ ಮದುವೆ ಆಗಿತ್ತು ಹೇಳಿದ್ದಲ್ಲ, 66 ಇಸ್ವಿ ಮೇ ತಿಂಗಳು ಶುಕ್ರವಾರ ತಾರೀಕು 27 ತಾರೀಕು 27 ಸಾಯಂಕಾಲ ಗೋದೋಳಿದನ್ನ ಮದುವೆಗಿತ್ತು. ಈಗ ನಮ್ಮದೇ ಯಜಮಾನ್ರು ಸತ್ತು ಇಲ್ಲಿಗೆ 20 ವರ್ಷ. 2006ನೇ ಇಸ್ವಿ 10ನೇ ತಿಂಗಳು 22ನೇ ತಾರೀಕು. ಇಷ್ಟೆಲ್ಲ ನೆನ್ಪಿಟ್ಕೊಂಡೆ ನಾವು ಅವಾಗೆಲ್ಲ ಆ ಥರ ತಿನ್ನೋದಕ್ಕೆ. ಈಗ ನಮ್ಮ ವಯಸ್ಸಿನಾಗ ಓದಿದ ಹೆಣ್ಮಕ್ಳು ಒಬ್ಬರು ಇಲ್ಲ, ಒಂದು 2-3 ಸಿಗ್ತಾರಷ್ಟೇ. ನನಗೆ 76ನೇ ಬಿತ್ತು ವಯಸ್ಸು. ಚಟ್ನಿ ಹಂಗೆ ಚೆನ್ನಾಯ್ತಾ? ನಿಂಬೆಹಣ್ಣು